ಬಿಹಾರದಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೀತಾ ಇದೆ. ಬಿಜೆಪಿ ಹಾಗೂ ಜೆಡಿಯು ಫಾರ್ಮೇಷನ್ ನ ಹೊಸ ಸರ್ಕಾರ ರಚನೆ ಆಗೋದು ಆಲ್ಮೋಸ್ಟ್ ಫಿಕ್ಸ್ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದಕ್ಕೆ ಬೇಕಾಗಿರೋ ಕಸರತ್ತನ್ನ ಸಾಕಷ್ಟು ದೊಡ್ಡ ರೀತಿಯಲ್ಲೇ ಮಾಡ್ತಾ ಇದ್ದಾರೆ. ಇಡೀ ರಾಷ್ಟ್ರ ರಾಜಕಾರಣದ ಗಮನ ಸೆಳೀತಾ ಇದೆ ಬಿಹಾರ. ಇವತ್ತು ಸಂಜೆ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಬೆಂಬಲ ಸಿಗ್ತಾ ಇದ್ದ ಹಾಗೆ ಬಿಜೆಪಿ ಜೊತೆಗೂಡಿ ಹೊಸ ಸರ್ಕಾರ ರಚನೆಯ ಭಾಗವಾಗಿ ಹಲವು ಕಸರತ್ತನ್ನ ಮಾಡಲಾಗ್ತಾ ಇದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರಕ್ಕೂ ಕೂಡ ತೆರೆಮರೆಯಲ್ಲಿ ಸಿದ್ಧತೆಗಳಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ನ 7 ಶಾಸಕರು ತಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸೊ ಏನಾಗ್ತಾ ಇದೆ, ಯಾರ್ಯಾರಿಗೆ ಸಪೋರ್ಟ್ ಕೊಡ್ತಾರೆ, ಯಾರು ಪಕ್ಷಾಂತರ ಪರ್ವಕ್ಕೆ ಮುನ್ನುಡಿಯನ್ನ ಬರೀತಾರೆ, ಈ ಕುತೂಹಲಗಳಂತೂ ಇದ್ದೇ ಇದೆ. ಆದ್ರೆ ಆರ್ಜೆಡಿ ಅಷ್ಟು ಸುಲಭಕ್ಕೆ ಬಿಟ್ಟು ಕೊಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇಲ್ಲ. ಬಿಕಾಸ್ ಅವ್ರ ಹತ್ರ ಇರುವಂತಹ ನಂಬರ್ಸ್ಗೆ ಅವ್ರು ಇನ್ನೊಂದು 7 ರಿಂದ 8 ಶಾಸಕರು ಜೆಡಿಯು ಶಾಸಕರನ್ನೇ ಸೆಳಿಬೇಕು ಅಂತ ಅವರು ಲೆಕ್ಕಾಚಾರವನ್ನು ಹಾಕೊಳ್ತಾ ಇದ್ದಾರೆ. ಬಿಜೆಪಿ ಇಡೀ ಪರಿಸ್ಥಿತಿಯ ಲಾಭವನ್ನ ಎತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ರಿಸಲ್ಟ್ ಏನ್ ಬಂದಿತ್ತು ಅದು ಪುನರಾವರ್ತನೆ ಆಗಬೇಕು, ಅದು ಸಾಧ್ಯ ಇರೋದು ನಿತೀಶ್ ಕುಮಾರ್ ನಮ್ಮ ಜೊತೆಗೆ ಬಂದ್ರೆ ಅನ್ನುವಂತಹ ಲೆಕ್ಕಾಚಾರ ಬಿಜೆಪಿಯದ್ದು. ಈ ಕಡೆ ಕಾಂಗ್ರೆಸ್ ಕೂಡ ಅಸಹಾಯಕ ಸ್ಥಿತಿಯಲ್ಲಿದೆಯಾ. 3 ರಿಂದ 4ನೇ ಪೆಟ್ಟು ಇಂಡಿಯಾ ಮೈತ್ರಿಕೂಟಕ್ಕೆ ಈ ಮೂಲಕ ಬೀಳುತ್ತಾ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕಿದೆ. ಬಿಜೆಪಿಯತ್ತ ವಾಲ್ತಾ ಇರುವಂತಹ ಜೆಡಿಯುವನ್ನ ಹೇಗೆ ಮರಳಿ ಲಯಕ್ಕೆ ತೆಗೆದುಕೊಳ್ತಾರೆ, ಏನ್ ಕೌಂಟರ್ ಪ್ಲಾನ್, ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಬಿಹಾರ ರಾಜಕೀಯ ಕ್ಷಿಪ್ರ ಕ್ರಾಂತಿ ಈಗ ಯಾವ ಹಂತದಲ್ಲಿದೆ, ಆಮೇಲೆ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಪ್ಲಾನ್ ಏನು, ಕೌಂಟರ್ ಹೇಗ್ ಮಾಡ್ತಾರೆ ಅಂತ. ಮಮತಾ, ಬಹುತೇಕ ಈಗ ನಿತೀಶ್ ಕುಮಾರ್ ಅವರು ಎನ್ಡಿಎ ಒಕ್ಕೂಟವನ್ನ ಸೇರ್ಪಡೆ ಆಗುವಂತದ್ದು ಬಹುತೇಕ ಖಚಿತ ಆಗಿರುವಂತದ್ದು. ಇವತ್ತು ರಾತ್ರಿಯ ವೇಳೆಗೆ ಅವರು ರಾಜ್ಯಪಾಲರ ಕಚೇರಿಯನ್ನ ಸಂಪರ್ಕ ಮಾಡಿ ಅವರು ರಾಜೀನಾಮೆಯನ್ನು ಕೂಡ ಸಲ್ಲಿಸುವಂತ ಸಾಧ್ಯತೆಗಳಿದಾವೆ. ನಾಳೆ 12 ಗಂಟೆಯಿಂದ 3 ಗಂಟೆಯ ನಡುವೆ ಅವರು ಹೊಸದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ ಅನ್ನುವಂತಹ ಮಾಹಿತಿಗಳು ಒಂದ್ ಕಡೆ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದಾವೆ. ಈಗಾಗಲೇ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಕೂಡ ಈಗ ಬಿಹಾರದಲ್ಲಿ ನಡೀತಾ ಇರುವಂತದ್ದು. ಈ ಸಭೆಯಲ್ಲಿ ಅಂತಿಮವಾದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ರಾಜ್ಯ ಪ್ರಮುಖ ನಾಯಕರ ಅನುಮತಿಯನ್ನ ಪಡೆದುಕೊಂಡು ಅಥವಾ ಅವರ ಅಭಿಪ್ರಾಯವನ್ನ ತಿಳ್ಕೊಂಡು ಆ ಒಂದು ಅಭಿಪ್ರಾಯವನ್ನ ಹೈಕಮಾಂಡ್ಗೆ ತಿಳಿಸಲಾಗುತ್ತೆ. ಹೈಕಮಾಂಡ್ ಅಂತಿಮವಾಗಿ ನಿತೀಶ್ ಕುಮಾರ್ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಥವಾ ಷರತ್ತುಗಳನ್ನ ವಿಧಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಅಂತಿಮವಾದಂತಹ ತೀರ್ಮಾನಗಳಾಗುತ್ತೆ. ಇದಾದ ಬಳಿಕ ನಿತೀಶ್ ಕುಮಾರ್ ಅವರು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಂತಿಮವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಇದು ಒಂದು ಕಡೆಯ ಆದ್ರೆ, ಮತ್ತೊಂದು ಕಡೆ ಈಗ ಸರ್ಕಾರವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಆರ್ಜೆಡಿ ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ಪಕ್ಷಾಂತರ ಆಗದಂತೆ ತಮ್ಮ ಶಾಸಕರನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳುವಂತ ಕೆಲಸವನ್ನ ಒಂದು ಕಡೆ ಮಾಡ್ತಾ ಇರುವಂತದ್ದು. ಈಗಾಗಲೇ 7 ಜನ ಕಾಂಗ್ರೆಸ್ ಶಾಸಕರು ಸಂಪರ್ಕವನ್ನ ಕಳೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇದಾವೆ. ಆದ್ರೆ ಆ ಮುಂದಿನ ಹಂತದಲ್ಲಿ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇದು ಒಂದು ಕಡೆ ಆದ್ರೆ, ಆರ್ಜೆಡಿ ಜೆಡಿಯುನ ಸುಮಾರು 10 ಶಾಸಕರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ 7 ಶಾಸಕರ ಅಭಿಪ್ರಾಯ ಏನು ಅವಶ್ಯಕತೆ ಇರುವಂತ ಹಿನ್ನೆಲೆಯಲ್ಲಿ ಒಂದು 10 ಶಾಸಕರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿ ಸರ್ಕಾರ ಉಳಿಸಿಕೊಳ್ಳುವಂತ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇರುವಂತದ್ದು. ಮುಂದಿನ ಕೆಲವು ಗಂಟೆಗಳಲ್ಲಿ ಬಿಹಾರದಲ್ಲಿ ರಾಜಕೀಯ ದಿಕ್ಕು ಯಾವ ಕಡೆಗೆ ಸಾಗಲಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಮತಾ, ಶಬೀರ್, ಇಲ್ಲಿ ಆರ್ಜೆಡಿ ಹತ್ರ 79 ಶಾಸಕರಿದ್ರು ಕೂಡ ಅವ್ರಿಗೆ ಇನ್ನೊಂದು 7 ರಿಂದ 8 ಶಾಸಕರು, ಆಸ್ ಐ ಮೆನ್ಷನ್ಡ್ ಅರ್ಲಿಯರ್, ಒಂದ್ 7 ರಿಂದ 8 ಜನ ಬೇಕು. ಸೊ ಆರ್ಜೆಡಿಯ ಸಂಪರ್ಕದಲ್ಲಿ ಕೆಲವರು ಇದ್ದಾರಾ? ತೆರೆಮರೆಯಲ್ಲಿ ಆ ಕಸರತ್ತನ್ನ ಜೆಡಿಯು ವಿಚಾರವಾಗಿ, ಜೆಡಿಯು ಶಾಸಕರನ್ನ ಸೆಳೆಯೋ ವಿಚಾರವಾಗಿ ಆರ್ಜೆಡಿ ಯಾವ ರೀತಿ ಮಾಡಿದೆ, ಇಲ್ಲಿ ತನಕ ಸಕ್ಸಸ್ ಸಿಕ್ಕಿದೆ ಅನ್ನೋ ರೀತಿ ಗೆದ್ದೇನಾದ್ರೂ ಬೀಗ್ತಾ ಇದ್ದಾರಾ ಅಥವಾ ಸಕ್ಸಸ್ ಸಿಕ್ಕಿಲ್ಲ ಅನ್ನೋ ಟೆನ್ಷನ್ ಮುಖಭಾವದಲ್ಲಿ ಕಾಣಿಸ್ತಾ ಇದೆಯಾ ಅಂತ? ಮಮತಾ ನೋಡಿ, ಲಾಲು ಪ್ರಸಾದ್ ಯಾದವ್ ಹಿರಿಯ ರಾಜಕಾರಣಿ, ಚಾಣಕ್ಯ ರಾಜಕಾರಣಿ. ಅವರ ರಾಜಕೀಯ ನಡೆಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಯಾರು ಕೂಡ ಅಂದಾಜು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಸುದೀರ್ಘವಾದಂತಹ ರಾಜಕೀಯ ಅನುಭವ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲಾ ಶತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮೂಲಗಳು ಹೇಳೋ ಪ್ರಕಾರ ಈಗಾಗಲೇ ಏನು ಜೆಡಿಯುನ ಶಾಸಕರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇರುವಂತದ್ದು. ಈಗ ಕಾಂಗ್ರೆಸ್ ಎಡಪಕ್ಷಗಳ ಜೊತೆಗೆ ಮೈತ್ರಿಯನ್ನ ಮುಂದುವರಿಸಿದಂತ ಸಂದರ್ಭದಲ್ಲೂ ಕೂಡ ನಿತೀಶ್ ಕುಮಾರ್ ಇಲ್ಲದೆ ಇದ್ರೂ ಕೂಡ
ಕೂಡ 7 ಸ್ಥಾನಗಳು ಕಡಿಮೆ ಬೀಳುತ್ತೆ ಅಥವಾ 7 ಶಾಸಕರ ಅಗತ್ಯ ಬೀಳುತ್ತೆ. ಒಟ್ಟು 10 ಶಾಸಕರು ಜೆಡಿಯು ಶಾಸಕರನ್ನ ಸೆಳೆಯುವಂತ ಪ್ರಯತ್ನವನ್ನ ಕೂಡ ಈಗ ಲಾಲು ಪ್ರಸಾದ್ ಯಾದವ್ ಅವರು ಮಾಡ್ತಾ ಇರುವಂತದ್ದು. ಒಂದು ವೇಳೆ ಅಂದುಕೊಂಡಂತೆ ಎಲ್ಲವೂ ಕೂಡ ಆದ್ರೆ ಬಹುಶಃ ಸರ್ಕಾರವನ್ನು ಉಳಿಸಿಕೊಳ್ಳುವಂತ ಎಲ್ಲ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಆದ್ರೆ ಈ ಲಾಲು ಪ್ರಸಾದ್ ಯಾದವ್ ಅವರ ರಾಜಕೀಯ ನಡೆಯನ್ನು ಅರ್ಥಕೊಂಡಿರುವಂತ ಬಿಜೆಪಿ ಅಥವಾ ಜೆಡಿಯು ಪ್ರತಿತಂತ್ರವನ್ನು ಕೂಡ ಹೆಣೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರನ್ನ ತನ್ನತ್ತ ಸೆಳೆಯುವಂತ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ, 7 ಜನ ಕಾಂಗ್ರೆಸ್ ಶಾಸಕರು ಈಗಾಗಲೇ ಹಿರಿಯ ನಾಯಕರಿಂದ ಸಂಪರ್ಕವನ್ನ ಕಳೆದುಕೊಂಡಿದ್ದಾರೆ ಅಂತ. ಹೀಗಾಗಿ ಒಂದು ಕಡೆ ಆರ್ಜೆಡಿ ಜೆಡಿಯು ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ರೆ, ಜೆಡಿಯು ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಮೂಲಕ ಮತ್ತೆ ಏನು ಆರ್ಜೆಡಿ ಸರ್ಕಾರಕ್ಕೆ ಬಹುಮತ ಬರದೇ ಇರೋ ರೀತಿಯಾದಂತಹ ಚಾಣಕ್ಯ ನೀತಿಯನ್ನು ಕೂಡ ಇಲ್ಲಿ ಅನುಸರಿಸುವಂತಹ ಸಾಧ್ಯತೆಗಳನ್ನು ಕೂಡ ನಾವು ಕಾಣಿಸ್ತಾ ಇರುವಂತದ್ದು. ಅಂತಿಮವಾಗಿ ಇವತ್ತು ರಾತ್ರಿಯ ವೇಳೆಗೆ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಂಡುಕೊಳ್ಬೇಕಾಗಿದೆ. ಮಮತಾ.